ಬೆಂಗಳೂರಿನಲ್ಲಿ ಚಿರತೆ ಓಡಾಟ ಬೆಚ್ಚಿ ಬಿದ್ದ ಜನ ಮನೆ ಮುಂದೆ ಬಿಂದಾಸ್ ಆಗಿ ಚಿರತೆ ಓಡಾಡಿದಂತಹ ದೃಶ್ಯ. ಅಂಜನಾಪುರದ 7ನೇ ಬ್ಲಾಕ್ ರಸ್ತೆಯಲ್ಲಿ ಚಿರತೆ ಓಡಾಟ. ಚಿರತೆ ಹೆಜ್ಜೆ ಹಾಕ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮನೆಯಿಂದ ಹೊರಬರಲು ನಿವಾಸಿಗಳಿಗೆ ಇದೀಗ ಭಯ ಶುರುವಾಗಿದೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಚಿರತೆ ಪ್ರತ್ಯಕ್ಷ. ತುರಹಳ್ಳಿ ಅರಣ್ಯ ಪ್ರದೇಶದಿಂದ ಚಿರತೆ ಬಂದಿರುವಂತಹ ಶಂಕೆ ಇದೀಗ ವ್ಯಕ್ತವಾಗಿದೆ. ಗಮನಿಸ್ತಾ ಇದ್ದೀರಿ, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಹೊರವಲಯ ಇರಬಹುದು ಅಥವಾ ಬೆಂಗಳೂರಿನ ಆಸುಪಾಸಿನಲ್ಲಿ ಹೇಗೆ ಚಿರತೆಗಳ ಹಾವಳಿ ಹೆಚ್ಚಾಗಿದೆ ಅಂತ ಹೇಳಿ. ಜನವಸತಿ ಪ್ರದೇಶಗಳಲ್ಲಿ ಚಿರತೆ ಪದೇ ಪದೇ ಕಾಣಿಸ್ಕೊಳ್ತಾ ಇರೋದು ಆತಂಕವನ್ನ ಮೂಡಿಸಿದೆ. ಇದು ಅಂಜನಾಪುರದ 7ನೇ ಬ್ಲಾಕ್ ರಸ್ತೆಯಲ್ಲಿ ಚಿರತೆ ಓಡಾಡ್ತಾ ಇರುವಂತಹ ಸಿಸಿಟಿವಿ ದೃಶ್ಯ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಚಿರತೆ ಪ್ರತ್ಯಕ್ಷ ಆಗಿದೆ. ತುರಹಳ್ಳಿ ಅರಣ್ಯ ಪ್ರದೇಶದಿಂದ ಈ ಚಿರತೆ ಬಂದಿರಬಹುದು ಅಂತ ಶಂಕಿಸಲಾಗ್ತಾ ಇದೆ. ಈ ಹಿಂದೆಯೂ ಕೂಡ ಬೆಂಗಳೂರಿನ ಹೊರವಲಯದ ಅನೇಕ ಭಾಗಗಳಲ್ಲಿ ಅದರಲ್ಲೂ ಕಾಡಂಚಿನ ಪ್ರದೇಶಗಳಲ್ಲಿ ಚಿರತೆಗಳು ಕಾಣಿಸ್ಕೊಳ್ತಾ ಇವೆ. ಜನರು ಜೀವವನ್ನ ಕೈಯಲ್ಲಿ ಹಿಡಿದೇ ಸಂಚರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಈ ಚಿರತೆಯ ಆತಂಕ ಎಷ್ಟರ ಮಟ್ಟಿಗೆ ಬೆಂಗಳೂರನ್ನ ಬಾಧಿಸ್ತಾ ಇದೆ ಅಂತ. ಕಿರಣ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಚಿರತೆ ಆತಂಕ ಹೆಚ್ಚಾಗಿದೆ. ಹೌದು ಮಧುಶ್ರೀ, ಇತ್ತೀಚೆಗೆ ರಾಜಧಾನಿ ಬೆಂಗಳೂರಿನಲ್ಲಿ ಈ ತುರಹಳ್ಳಿ ಫಾರೆಸ್ಟ್ಗೆ ಹೊಂದಿಕೊಂಡಿರುವಂತಹ ಲೇಔಟ್ಗಳು ಮತ್ತೆ ಏರಿಯಾಗಳೇನಿದ್ದಾವೆ ಆ ಎಲ್ಲಾ ಏರಿಯಾಗಳಲ್ಲೂ ಕೂಡ ಈಗಾಗಲೇ ಚಿರತೆ ಮರಿಗಳು ಪ್ರತ್ಯಕ್ಷವಾಗ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಇವತ್ತು ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ತುರಹಳ್ಳಿ ಫಾರೆಸ್ಟ್ಗೆ ಹೊಂದಿಕೊಂಡಿರುವಂತಹ ಅಂಜನಾಪುರದಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿರುವಂತದ್ದು. ಈ ಒಂದು ದೃಶ್ಯಾವಳಿಗಳು ಈಗಾಗಲೇ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ಆಗಿರುವಂತದ್ದು. ಇದನ್ನು ಕಂಡಂತಹ ಸುತ್ತಮುತ್ತಲಿನ ನಿವಾಸಿಗಳು ಈಗಾಗಲೇ ಕೂಡ ಆತಂಕಗೊಂಡಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ತುರಹಳ್ಳಿ ಫಾರೆಸ್ಟ್ ನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಚಿರತೆಗಳಿದಾವೆ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾನೆ ಇರುತ್ತೆ ಯಾವಾಗ್ಲೂ. ಆದ್ರೆ ಆ ತುರಹಳ್ಳಿ ಫಾರೆಸ್ಟ್ ನ ಅಕ್ಕಪಕ್ಕದಲ್ಲಿರುವಂತಹ ಏರಿಯಾಗಳೇನಿದ್ದಾವೆ ಆ ಏರಿಯಾಗಳ ಬಳಿ ಇರುವಂತಹ ನಾಯಿಗಳಾಗ್ಬೋದು, ಮೇಕೆ, ಕುರಿ, ಈ ಹಸುವಿನ ಕರುಗಳು ಇವನ್ನೆಲ್ಲವನ್ನೂ ಕೂಡ ಹೊತ್ಕೊಂಡು ಹೋಗ್ತಾ ಇರುವಂತಹ ಪ್ರಕರಣಗಳು ಪ್ರತಿ ಬಾರಿ ಕೂಡ ಬೆಳಕಿಗೆ ಬರ್ತಾನೆ ಇರುತ್ತೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಬೋನುಗಳನ್ನ ಇಡುವಂಥದ್ದು, ಅವನ್ನ ಸೆರೆ ಹಿಡುವಂಥದ್ದು, ತೆಗೆದುಕೊಂಡೋಗಿ ಮತ್ತೆ ಕಾಡಿಗೆ ಬಿಡುವಂಥದ್ದು. ಆದ್ರೆ ಮತ್ತೆ ಆಹಾರವನ್ನ ಅರಸಿ ಬೇಟೆಯನ್ನ ಅರಸಿ ಈ ನಾಯಿಗಳೇನಿದ್ದಾವೆ, ಬೀದಿ ನಾಯಿಗಳು, ಅವನ್ನ ಬೇಟೆಯಾಡ್ಲಿಕ್ಕಾಗಿ ಈ ಒಂದು ಚಿರತೆಗಳೇನಿದ್ದಾವೆ ಅಕ್ಕಪಕ್ಕದಲ್ಲಿರುವಂತಹ ಏರಿಯಾಗಳಲ್ಲಿ ಪ್ರತ್ಯಕ್ಷವಾಗ್ತಿರುವಂಥದ್ದು. ಇವತ್ತು ಕೂಡ ಚಿರತೆ ಪ್ರತ್ಯಕ್ಷವಾದಂತಹ ಹಿನ್ನೆಲೆಯಲ್ಲಿ ಸುತ್ತಮುತ್ತ ಇರುವಂತಹ ನಿವಾಸಿಗಳು ಸಾಕಷ್ಟು ಆತಂಕಗೊಂಡಿರುವಂಥದ್ದು. ಮನೆಯಿಂದ ಹೊರಗೆ ಬರ್ಲಿಕ್ಕೂ ಕೂಡ ಸಾಕಷ್ಟು ಭಯಭೀತರಾಗಿರುವಂಥದ್ದು. ತಮ್ಮ ಮಕ್ಕಳನ್ನ ಸ್ಕೂಲು ಕಾಲೇಜುಗಳಿಗೆ ಕಳಿಸ್ಲಿಕ್ಕೂ ಕೂಡ ಸಾಕಷ್ಟು ಭಯವನ್ನು ಪಡ್ತಾ ಇರುವಂಥದ್ದು. ಈ ಹಿಂದೆ ಕೂಡ ತುರಹಳ್ಳಿ ಫಾರೆಸ್ಟ್ ನ ಪಕ್ಕದಲ್ಲೇ ಇದ್ದಂತಹ ಅಂಜನಾಪುರದಲ್ಲಿ ಚಿರತೆ ಒಂದು ಪತ್ತೆಯಾಗಿತ್ತು. ಚಿರತೆ ಪತ್ತೆಯಾದಂತಹ ಸಂದರ್ಭದಲ್ಲಿ ನಿವಾಸಿಗಳು ಕೂಡ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಸಾಕಷ್ಟು ಭಯಭೀತರಾಗಿದ್ರು. ನಂತರದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಬೋನನ್ನ ಇಟ್ಟು ಆ ಚಿರತೆಯನ್ನು ಕೂಡ ಸೆರೆ ಹಿಡಿದಿದ್ರು. ಈಗ ಮತ್ತೆ ಅದೇ ಅಂಜನಾಪುರದಲ್ಲಿ ಈಗ ಚಿರತೆ ಒಂದು ಪ್ರತ್ಯಕ್ಷ ಆಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ.